ಎಸ್ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರುವಂತಹ ಹೊನ್ನಾವರದಲ್ಲಿ ನಾನು ಇರುವಂತದ್ದು. ಹೊನ್ನಾವರದಲ್ಲಿ ಏನಪ್ಪಾ ವಿಶೇಷ ಅಂತ ಅಂದಾಗ, ಹೊನ್ನಾವರಕ್ಕೆ ಭೇಟಿ ಕೊಟ್ಟವರೆಲ್ಲ ಬೋಟಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಬೋಟ್ ರೈಡ್ ಮಾಡಕ್ಕೆ ಬರ್ತಾ ಇದೀವಿ. ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಈ ಒಂದು ಬೋಟ್ ಪಯಣ ಈಗ ಪ್ರಾರಂಭ ಆಗುತ್ತೆ. ಹೊನ್ನಾವರಕ್ಕೆ ಭೇಟಿ ಕೊಟ್ಟವರು ಬೋಟಿಂಗ್ ಮಾಡಿದ್ದಾರೆ ಅಂತ ನಮ್ಮ ಭಾವನೆ. ಯಾರೆಲ್ಲ ಈ ಜಾಗಕ್ಕೆ ಬಂದಿಲ್ಲ, ಯಾಕಂದ್ರೆ ಟೋಟಲಿ ಕೇರಳ ಮಾದರಿಯಲ್ಲಿ ಇರುವಂತಹ ಈ ಒಂದು ಜಾಗ ಬೆಳಿಗ್ಗೆ ಮತ್ತೆ ಸಂಜೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಸಮಯದ ಅಭಾವ, ನಾವು ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಇನ್ನಷ್ಟು ಮಾಹಿತಿ ಬೋಟಲ್ ಮಾತಾಡೋಣ ಬನ್ನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೋಡಿದ್ರಲ್ಲ, ಈಗ ಬೋಟಿಂಗ್ ರೈಡ್ ಸ್ಟಾರ್ಟ್ ಆಗಿರುವಂತದ್ದು ನೀವು ನೋಡ್ಬೋದು. ಇದು ದಡ, ನಾವು ಮಧ್ಯ ನೀರಿನಲ್ಲಿ ಇರುವಂತದ್ದು. ಇದು ಶರಾವತಿ ಬ್ಯಾಕ್ ವಾಟರ್ ಅಂತ ಕರೀತಾರೆ. ನಾವು ಯಾಕೆ ಹೊನ್ನಾವರವನ್ನ ಕೇರಳ ಮಾದರಿ ಅಂತೀವೋ ಗೊತ್ತಿಲ್ಲ, ಬಟ್ ಹೊನ್ನಾವರ ಮಾದರಿ ನಮ್ಮ ಕರ್ನಾಟಕದ ಮಾದರಿ ಕೇರಳ ಅಂತ ಹೇಳೋಣ ಇನ್ಮೇಲೆ. ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಜಾಗ, ನಾವ್ ಯಾವತ್ತು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡ್ಕೊಳ್ಳೋದು ಬೇಡ, ನಮ್ಮ ರಾಜ್ಯನೇ ಎಷ್ಟು ಬೆಟ್ರು ಅನ್ನೋದಕ್ಕೆ ಈ ಒಂದು ನೋಡ್ತಾ ಇದ್ದೀರಾ. ಸೊ ಇಲ್ಲಿನ ಮಾಹಿತಿನ ತಿಳ್ಕೊಂತೀನಿ. ನಮ್ ಜೊತೆ ಬೋಟ್ ಟ್ರೇಡರ್ ಇದ್ದಾರೆ. ಸರ್, ನಿಮ್ಮ ಹೆಸರೇನ್ ಸರ್? ಸುಬ್ರಹ್ಮಣ್ಯ ಅನ್ನೋರು ನಮ್ಮನ್ನ ಕರ್ಕೊಂಡು ಹೋಗ್ತಿರೋಂಥದ್ದು. ಬಹಳ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆ ಇದ್ದೀನಿ, ಅವ್ರನ್ನು ಮಾತಾಡಿಸ್ತೀನಿ. ಹೇಗೆಲ್ಲ ಈ ಜನ ಯಾವಾಗ ಬರ್ತಾರೆ, ಏನ್ ಚೆನ್ನಾಗಿದೆ ಈ ಒಂದು ರೈಡ್ ಮಾಡ್ಬೇಕಾರೆ ಅನ್ನೋ ಮಾಹಿತಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಸಮುದ್ರದ ಮಧ್ಯೆ ನಾನು ಪಯಣ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಂತ ಅದೃಷ್ಟ ಅಲ್ವಾ. ಸೊ ಈ ಜಾಗ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಎಂಜಾಯ್ ಮಾಡಿ. ತುಂಬಾ ಅದ್ಭುತವಾಗಿದೆ. ಇನ್ನು ಸ್ಟಾರ್ಟ್ ಆಗಿದೆ. ಮಧ್ಯ ಭಾಗದಲ್ಲಿ ಹೋದಾಗ ನೋಡೋಣ. ನೋಡಿ, ನಾನು ಯಾವ್ದೋ ಒಂದು ವಿಡಿಯೋದಲ್ಲಿ ಡೈಲಾಗ್ ಹೊಡೆದಿದ್ದೆ, ಮೇಲೆ ರೈಲ್ ಅಂತೆ, ಅದ್ರ ಕೆಳಗಡೆ ಬಸ್ ಅಂತೆ ಅಂತ. ಸೊ ಈಗ ಮೇಲೆ ರೈಲು, ಕೆಳಗಡೆ ದೋಣಿಯಲ್ಲಿ ಪಯಣ ನೀರಿನ ಮೇಲೆ. ನೋಡಿ, ಈಗ ಹೊನ್ನಾವರ ಶರಾವತಿ ಬ್ಯಾಕ್ ವಾಟರ್ ನ ಮಧ್ಯ ಭಾಗದಲ್ಲಿ ಬರ್ತಾ ಇದೀವಿ. ಎಷ್ಟು ಅದ್ಭುತವಾಗಿ ವ್ಯೂ ಇದೆ. ನನ್ನ ದೋಣಿಯನ್ನ ಪಯಣ ಅಂದ್ರೆ ಚಾಲನೆ ಮಾಡ್ತಿರೋವಂಥದ್ದು ಸುಬ್ರಹ್ಮಣ್ಯ ಅಂತ ಇವ್ರ ಹೆಸರು. ನಮ್ಮಂತ ಸಾಕಷ್ಟು ಪ್ರವಾಸಿಗರಿಗೆ ಈ ಒಂದು ರೈಡ್ ಮಾಡ್ತಿರೋವಂಥದ್ದು. ಅವ್ರನ್ನ ಮಾತಾಡಿಸ್ತೀನಿ. ಯಾವಾಗೆಲ್ಲ ನಿಮಗ್ ಖುಷಿ ಆಗುತ್ತೆ, ಎಲ್ಲಿಂದ ಜನ ಬರ್ತಾರೆ ಅಂತ ಎಲ್ಲ ಕೇಳ್ತಾ ಹೋಗೋಣ. ಸರ್ ಹೇಳಿ ಸರ್. ನೋಡಿ, ನಾನು ಹೇಳ್ಕೊಂತೀನಿ ಸರ್. ಇದು ನಮ್ದು ಕರ್ನಾಟಕದಲ್ಲಿ ಕೇರಳ ವ್ಯೂ ಒಂದಿದೆ ಸರ್. ಇಲ್ಲಿಂದ ಮುಂದೆ ಕೇರಳ ವ್ಯೂ ಸಿಗುತ್ತೆ. ನಮ್ದು ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಬೋಟ್ ರೈಡ್ ಸ್ಟಾರ್ಟ್ ಆಗುತ್ತೆ. ಸಂಜೆ 6 ಗಂಟೆ ಮಟ್ಟ ಬೋಟ್ ರೈಡ್ ಇರುತ್ತೆ. ಇಲ್ಲಿ ಹೆಚ್ಚಿನದಾಗಿ ಪ್ರವಾಸಿಗರು ಸನ್ಸೆಟ್ ಮತ್ತು ಸನ್ರೈಸ್ ನೋಡ್ಲಿಕ್ಕೆ ಬರೋದು ಜಾಸ್ತಿ. ಯಾಕಂತೇಳಿದ್ರೆ ಮುಂಜಾನೆ ಮತ್ತು ಸಂಜೆ ಕಾಲದಲ್ಲಿ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತುಂಬಾ ವೀಕ್ಷಕರು ಎಲ್ಲೆಲ್ಲಿಂದ ಬರ್ತಾರೆ. ಇನ್ನು ಮುಂದಿನ ವೀಕ್ಷಕರು ಇದೇ ರೀತಿ ಬಂದು ಇಲ್ಲಿ ನಮಗೆಲ್ಲ ಪ್ರೋತ್ಸಾಹಿಸಬೇಕು. ಇಲ್ಲ ತುಂಬಾ ನೋಡುವಂತ ಪ್ಲೇಸ್ಗಳಿದೆ. ಲೋಟಸ್ ಪಾಯಿಂಟ್ ಇದೆ, ಕೇರಳ ವ್ಯೂ ಇದೆ, ಮತ್ತೆ ಮ್ಯಾಂಗ್ರೋವ್ಸ್ ಒಳಗಡೆ ಕರ್ಕೊಂಡು ಹೋಗ್ತೀವಿ ನಾವು. ವ್ಯೂ ಪಾಯಿಂಟ್ ಇದೆ ಸರ್. ಇನ್ನು ಮುಂದೆ ಹೆಚ್ಚಿನ ಜನಗಳು ಬರ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ ಸರ್. ವಿಡಿಯೋ ಪೂರ್ತಿ ನೋಡಿ. ಇನ್ನೂ ಯಾವ್ದೋ ಅದ್ಭುತವಾಗಿರುವಂತದ್ದು ಇದೆ ಅಂತ ಹೇಳ್ತಾರೆ. ಲೋಟಸ್ ಪಾಯಿಂಟ್ ಹೇಳಿದೆ. ಲೋಟಸ್ ಅಂದ್ರೆ ವ್ಯೂ ಇದೆ. ಲೋಟಸ್ ವ್ಯೂ ಅಲ್ಲಿ ಸ್ಟಾಪ್ ಮಾಡ್ತೀವಿ ನಾವು. ಕೇರಳ ವ್ಯೂ ಇದೆ. ಕೇರಳ ವ್ಯೂ ಅಲ್ಲಿ ಸ್ಟಾಪ್ ಮಾಡ್ತೀವಿ ಫೋಟೋಸಿಗೆಲ್ಲ. ಅಲ್ಲಿಂದ ವ್ಯೂ ಪಾಯಿಂಟ್ ಅಲ್ಲಿ ಡ್ರೋನ್ ವಿಡಿಯೋಗಳು ಮತ್ತೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ತುಂಬಾ ಹೆಚ್ಚಿನದಾಗಿ ಮುಂಜಾನೆ ಕಾಲ ಪ್ರೀ ವೆಡ್ಡಿಂಗ್ ಶೂಟ್ ತುಂಬಾ ನಡೆಯುತ್ತೆ ಇಲ್ಲಿ. ಬಂದು ನೋಡಿ ಸರ್, ವೀಕ್ಷಕರೆಲ್ಲ ಮುಂದೆ ಬರುವಂತ ಟೂರಿಸ್ಟ್ ಮಂದಿಗಳೆಲ್ಲ ಜಾಸ್ತಿಯಾಗಿ ಬರ್ಬೇಕು. ಇಲ್ಲಿ ಈ ಪ್ಲೇಸ್ ತುಂಬಾ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಏನ್ ಕರಿತೀವಿ, ಹೊನ್ನಾವರಕ್ಕೆ ಹೋದ್ರೆ ಒಳ್ಳೊಳ್ಳೆ ಶೂಟ್ ಮಾಡ್ಬೋದು ಅಂತಿರಲ್ಲ. ಈ ಭಾಗ ಏನ್ ನೋಡ್ತಾ ಇದ್ದೀರಾ, ಇದನ್ನ ಲೋಟಸ್ ಪಾಯಿಂಟ್ ಅಂತ ಕರೀತಾರೆ. ಇಲ್ಲಿ ಸಾಕಷ್ಟು ಮದ್ವೆಗಿಂತ ಮುಂಚೆ ಫೋಟೋ ಶೂಟಿಂಗ್ ಬರ್ತಾರಲ್ಲ, ಈ ಒಂದು ಬರ್ತಾರೆ. ಆಮೇಲೆ ಈ ಭಾಗವನ್ನ ಡ್ರೋನ್ ಅಲ್ಲಿ ತಗೊಂಡ್ರೆ ಬಹಳ ಅದ್ಭುತವಾಗಿ ಕಾಣಿಸ್ತಿದೆ. ಈಗ ಡಿಸೆಂಬರ್ ಮಳೆ ಬಂದು ಬಿಟ್ಟ ಅಂತ ಸಂದರ್ಭದಲ್ಲಿ ಕಮಲದ ಹೂಗಳು ಅರಳುವಂತ ಈ ಒಂದು ಸ್ಪಾಟ್ ಇಲ್ಲಿ ಬಹಳ ಅದ್ಭುತವಾಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಮಾಡಿಸಿದ ಜಾಗ ಅಂತ ಅಂದ್ರೆ ಅದು ಹೊನ್ನಾವರದ ಲೋಟಸ್ ಪಾಯಿಂಟ್ ಅಂತ. ಈ ಪರಿಸರ ಪ್ರೇಮಿಗಳು, ಗಿಡ ಮರಗಳನ್ನ, ಹರಿಯುವ ನೀರನ್ನ ಇಷ್ಟಪಡುವಂತ ಜನಗಳಿಗೆ ಇದು ಸ್ವರ್ಗನೇ ಅಂತ ಹೇಳ್ಬೋದು. ನೋಡಿ, ಎಂತ ಅದ್ಭುತವಾದಂತ ಜಾಗದ ಮಧ್ಯೆ ನಾವು ಪ್ರಯಾಣ ಮಾಡ್ತಾ ಇದೀವಿ ಅಂತ ಅಂದ್ರೆ ನೋಡಕ್ಕೆ 2 ಕಣ್ಣು ಸಾಲದು. ಅದೇ ರೀತಿ ವರ್ಣನೆ ಮಾಡಕ್ಕೆ ನಮ್ಮಲ್ಲಿ ಪದಾನೇ ಇಲ್ಲ ಅಂತಾನೆ ಹೇಳ್ಬೋದು. ನೋಡಿ, ಇದೇ ಲೋಟಸ್ ಪಾಯಿಂಟ್. ಇದೇನಿದೆಯಲ್ಲ, ಇದೆಲ್ಲ ಕಮಲದ ಹೂಗಳು. ಇದು ಡಿಸೆಂಬರ್ ತಿಂಗಳಲ್ಲಿ ಅರಳುತ್ತವೆ. ಎಲ್ಲಾ ಕಡೆ ಕಮಲದ ಹೂ ಆದಾಗ ಡ್ರೋನ್ ನಲ್ಲಿ ಉತ್ತಮವಾದಂತ ಶಾಟ್ ಕಾಣಿಸ್ತದೆ. ನಮ್ ಜೊತೆ ಸುಬ್ರಹ್ಮಣ್ಯ ಅವರು ಬಹಳಷ್ಟು ಮಾಹಿತಿ ಹಂಚ್ಕೊಂಡ್ರು. ನೋಡ್ಬೋದು, ಬಹಳಷ್ಟು ಫ್ಯಾಮಿಲಿಗಳು ಬರ್ತಾ ಇದಾವೆ, ಹೋಗ್ತಾ ಇದಾವೆ. ಸೂಪರ್ ಆಗಿದೆ. ಈಗ ನೆಕ್ಸ್ಟ್ ನಾವು ಹೋಗುವಂತ ಜಾಗ ಕೇರಳ ವ್ಯೂ ಅಂತಾರೆ. ಕೇರಳ ವ್ಯೂ ಅದೇಗಿದೆ ಅಂತ ನೋಡೋಣ ಬನ್ನಿ. ಸೊ ನಾವು ಈಗ ಎಂಟ್ರಿ ಆಗಿದ್ದೀವಿ ಕೇರಳ ವ್ಯೂ ಪಾಯಿಂಟ್.
ಈಗ ಕೇರಳದಲ್ಲಿ ಇದೇ ತರ ಅಲ್ಲೇನಪ್ಪ ನಮ್ಮ ತೆಂಗಿನ ಮರಗಳು ಬಗ್ಗಿರೋದು ನೋಡಿ. ತೆಂಗಿನ ಮರ ಬಗ್ಗಿದ್ರೆ ಕೇರಳ ವ್ಯೂ ಪಾಯಿಂಟ್ ಅಂತಾರೆ. ಸೊ ಅದು ಕೇರಳಗೆ ಯಾಕೆ ಹೋಗ್ಬೇಕು? ನಮ್ ಹೊನ್ನಾವರ ಇಲ್ವಾ? ನಮ್ ಕರ್ನಾಟಕ ಯಾವ್ದಕ್ಕಾದ್ರೂ ಕಮ್ಮಿನಾ? ಹೊನ್ನಾವರದ ಐಲ್ಯಾಂಡ್ ಬಂದಿದೀವಿ. ಇಲ್ಲಿ ಯಾರೋ ಒಬ್ರು ಮೇಡಮ್ ಅವರು ನಮ್ಮನ್ನ ಕರೀತಾವ್ರೆ. ಸೋಡಾ ಸಿಗ್ತದೆ. ಏನ್ ಸಿಗ್ತದೆ? ಲೆಮನ್ ಸೋಡಾ, ಮಸಾಲೆ ಸೋಡಾ, ಕೋಕಂ ಸೋಡಾ, ಮಸಾಲಾ ಜ್ಯೂಸ್ ಎಲ್ಲ ಕೂಡ ಸಿಗ್ತಿದೆ ನೋಡಿ. ಇಲ್ಲಿ ಸಮುದ್ರದ ಮಧ್ಯೆ ಅಂಗಡಿನೂ ಕೂಡ ಇದೆ. ಬರ್ತೀವಿ. ಹೊನ್ನಾವರ ಬೀಚ್ ನ ಮಧ್ಯ ಭಾಗದಲ್ಲಿ ಬಂದಾಗ ಇದು ಕೇರಳ ವ್ಯೂ ಪಾಯಿಂಟ್ ಅಂತ ಏನ್ ಕರಿತೀವಿ. ಇಲ್ಲಿ ಬಂದಾಗ ಬಹಳಷ್ಟು ಅಂಗಡಿಗಳು ಕೂಡ ಇದಾವೆ. ಇಲ್ಲಿ ಹೊಟ್ಟೆ ಹಸಿದ್ರೆ ಮಸಾಲ್ ಪುರಿ, ಮಸಾಲ್ ದೋಸೆ ಎಲ್ಲಾನು ಕೂಡ ಸಿಗ್ತದೆ. ಎಲ್ಲ ವೆರೈಟಿ ಸೋಡಾ ಸಿಗ್ತದೆ. ಅದೇ ರೀತಿ ಸ್ನಾಕ್ಸ್ ಸಿಗ್ತದೆ. ಸೊ ಇಲ್ಲಿ ಕೂಡ ಒಂದ್ 5-10 ನಿಮಿಷ ವಿಶ್ರಾಂತಿಗೆ ನಿಲ್ಸಿರ್ತಾರೆ ನೋಡಿ. ನಾವು ಅಲ್ಲಿಂದ ಬಂದು ಇಲ್ಲಿ ಗಡ್ಡೆ ಮೇಲೆ ಇದ್ದೀವಿ ಮತ್ತೆ. ಸೊ ಇದು ಕೇರಳ ಪಾಯಿಂಟ್ ಅಂತಾರೆ. ಬಹಳ ಅದ್ಭುತವಾಗಿದೆ, ನೋಡೋವಂಥದ್ದು, ಎಂಜಾಯ್ ಮಾಡೋವಂಥದ್ದು ಫ್ಯಾಮಿಲಿ ಜೊತೆ. ಯಾರ್ಯಾರೆಲ್ಲ ಈ ಜಾಗಕ್ಕೆ ಬಂದಿದ್ದೀರಾ, ಯಾರ್ಯಾರೆಲ್ಲ ಈ ಒಂದು ಪ್ಲೇಸ್ ಅಲ್ಲಿ ಬಂದು ಅನುಭವಿಸಿದೀರಾ, ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಯಾರು ನಮ್ಮ ವೀಕ್ಷಕರು ಈ ಜಾಗಕ್ಕೆ ಬಂದಿಲ್ಲ ಅವ್ರು ಬರೋ ತರ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ದಯವಿಟ್ಟು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ನೀವು ನೋಡಿದ್ದು ಹೊನ್ನಾವರದಲ್ಲಿರುವಂತ ಈ ಒಂದು ಬೋಟಿಂಗ್ ರೈಡು. ಸಾಕಷ್ಟು ಜನ ಈ ಜಾಗಕ್ಕೆ ಬಂದಿರ್ತೀರಾ ನೋಡಿ. ಇದು ಗೂಡ್ಸ್ ಗಾಡಿ ಸಂತ ಆಂಥೋನಿ ಅಂತ ಅವರ ಆಶೀರ್ವಾದ ಅಂತಿದ್ದಾರೆ ನೋಡಿ. ಇದ್ರಲ್ಲಿ ಸಿಲಿಂಡ್ರು, ಬಿಸ್ಲರಿ, ಬಿಂದು ಎಲ್ಲಾನು ಕೂಡ ಈಗ ಅಂಗಡಿಗಳಿಗೆ ಸಪ್ಲೈ ಆಗುತ್ತೆ. ಎಲ್ಲಾನು ಕೂಡ ಈ ಬಸ್ಸು ಲಾರಿ ಇಲ್ಲಿ ಆಗುತ್ತಲ್ಲ ಅದೇ ತರ ಬಹಳಷ್ಟು ಈ ಒಂದು ವಾತಾವರಣಕ್ಕೆ ಇವರು ಕೂಡ ಹೊಂದ್ಕೊಂಡಿದ್ದಾರೆ. ಸೊ ನಾವು ಈಗಿರುವಂತ ಜಾಗ ನಿಮ್ಗೆ ಆಗ್ಲೇ ಹೇಳಿದೀನಿ, ಇದು ಕೇರಳ ವ್ಯೂ ಪಾಯಿಂಟ್ ಅಂತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ವೀಕ್ಷಕರು ಸಾಕಷ್ಟು ಜನ ಇಲ್ಲಿ ಬಂದಿದ್ದೀರಾ, ನೀವೇನೇ ನೋಡಿದೀರಾ, ಇಲ್ಲಿ ಇನ್ನೂ ಜಾಸ್ತಿ ನೋಡುವಂಥದ್ದು ಏನಿದೆ ಅನ್ನೋದು ಕಮೆಂಟ್ಸ್ ಮಾಡೋ ಮುಖಾಂತರ ತಿಳಿಸಿ. ಯಾರೆಲ್ಲ ಈ ಜಾಗಕ್ಕೆ ಭೇಟಿ ಕೊಟ್ಟಿಲ್ಲ ದಯವಿಟ್ಟು ನಿಮ್ಮ ಕುಟುಂಬಗಳ ಜೊತೆ ಈ ಒಂದು ಜಾಗಕ್ಕೆ ಭೇಟಿ ಕೊಡಿ. ಅದ್ಭುತವಾಗಿದೆ. ಹಾಗೆ ಇನ್ನೊಂದೇನಪ್ಪ ವಿಚಾರ ಅಂತ ಅಂದ್ರೆ, ಆದಷ್ಟು ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ವೀಕ್ಷಕರಿಗೆ ತಲುಪಲಿ. ಇಂತಹ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.